ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ನಮಸ್ಕಾರ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ನಾವು ಹಿಂದಿನ ವಾರ ಕುಟುಂಬದ 2 ಚಕ್ರಗಳು ಅಂತಂದ್ರೆ ಗಂಡ ಹೆಂಡತಿ ಅಂತ ಮಾತನಾಡ್ತಾ ಇದ್ವಿ. ಕುಟುಂಬ ಪ್ರಾರಂಭ ಆಗೋದು ಅಥವಾ ಎಲ್ಲಾ ಸಂಬಂಧಗಳ ಮೂಲ ಅಂತ ಹೇಳಿ ಅಂತಂದ್ರೆ ಮದುವೆ. ಈ ಮದುವೆ ವ್ಯವಸ್ಥೆ ಹೇಗಿರ್ಬೇಕು, ದೋಷಗಳೇನು, ತಪ್ಪು ಕಲ್ಪನೆಗಳೇನು ಅನ್ನೋದರ ಕುರಿತು ಇವತ್ತು ಸ್ವಾಮೀಜಿಯವರು ಮಾತನಾಡ್ತಾರೆ, ಕೇಳೋಣ. ಈ ಮದುವೆ ಅನ್ನುವಂತ ಸಂಬಂಧ ಏನಿದೆ ಅದು ಪ್ರಾರಂಭ ಆಗಿದ್ದೇ ಒಂದು ಅದ್ಭುತ ಅಂತ ಅನ್ಸುತ್ತೆ. ಹೇಗೆ ಬೆಂಕಿ ಕಂಡಿಡಿದ ಮನುಷ್ಯ ಚಕ್ರ ಕಂಡಿಡಿದ, ಅಲ್ಲಿಂದ ಕ್ರಾಂತಿ ಶುರುವಾಯಿತು. ಬೆಂಕಿ ಕಂಡಿಡಿದ್ರಿಂದ ಮಾನವನ ವಿಕಾಸದಲ್ಲಿ ಬಹಳ ದೊಡ್ಡ ಬದಲಾವಣೆ ಶುರುವಾಯಿತು. ಹಾಗೆ ಚಕ್ರ ತಿರುಗಿಸಿ ವಸ್ತುಗಳನ್ನು ತಯಾರು ಮಾಡಬಹುದು, ಮಡಕೆಯನ್ನು ತಯಾರು ಮಾಡಬಹುದು ಅನ್ನುವ ಒಂದು ಸಂಶೋಧನೆ ಏನಿದೆಯಲ್ಲ, ಬಹಳ ಪ್ರಮುಖವಾದ ಘಟ್ಟ ಅದು ಮಾನವನ ವಿಕಾಸದಲ್ಲಿ. ಅದೇ ರೀತಿಯಲ್ಲಿ ಸಂಬಂಧಗಳ ಪ್ರಾರಂಭ ಮದುವೆಯಿಂದ ಶುರುವಾಗಿದ್ದು. ಅದರಲ್ಲೂ ಭಾರತೀಯ ಪದ್ಧತಿ ಏನಿದೆ, ಭಾರತೀಯ ಮದುವೆ ಪದ್ಧತಿ ಅತ್ಯಂತ ಶ್ರೇಷ್ಠವಾದದ್ದು. ಇಂಗ್ಲಿಷಲ್ಲೂ ಹೇಳ್ತಾರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳಿ. ಆಮೇಲೆ ನಮ್ಮಲ್ಲಿ ಹೇಳ್ತಾರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಪ್ರಾಯಶಃ ಈ 2 ಮಾತುಗಳಿಗೆ ಸಾಮ್ಯತೆ ಇದೆ ಅಂತ ಅನ್ಸುತ್ತೆ. ಸ್ವರ್ಗದಲ್ಲಿ ಮದುವೆಗಳಾಗಿರುತ್ತೆ ಅನ್ನೋದು ಮತ್ತೆ ಋಣಾನುಬಂಧ ರೂಪದಿಂದ ಆಗತ್ತೆ ಅಂತಕ್ಕಂಥದ್ದು 2 ಒಂದೇನೆ. ಆಮೇಲೆ ಆ ಮದುವೆ ಮಾಡ್ಕೊಳ್ಬೇಕು, ಜೊತೆಗೆ ಇರ್ಬೇಕು ಅಂತಕ್ಕಂಥದ್ದೇನು ಮನುಷ್ಯನಿಗೆ ಕಲ್ಪನೆ ಬಂತಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಮಾತಿದು. ಸುಮಾರು ಒಂದು 40,000 ವರ್ಷ ಆಗಿರ್ಬೋದು ಅಥವಾ 50,000 ವರ್ಷ ಆಗಿರ್ಬೋದು. ಕೆಲವರು ಏನ್ ಮಾಡ್ತಾರೆ, ಬುಡಕಟ್ಟು ಜನರದ್ದೇ ಕೆಲವು ಪದ್ಧತಿಗಳನ್ನು ನೋಡ್ಕೊಂಡು ಈ ಮದುವೆ ಪದ್ಧತಿ ಇತ್ತೀಚೆಗೆ ಬಂದಿದೆ ಅಂತಾರೆ. ಇಲ್ಲ, ಮದುವೆ ಪದ್ಧತಿ ತುಂಬಾ ಹಳೇದು. ಅದರಲ್ಲೂ ಭಾರತೀಯ ಪದ್ಧತಿ ಏನಿದೆಯಲ್ಲ, ಯುಗಗಳ ಕಲ್ಪನೆಗೆ ಹೋದಾಗ್ಲೂ ಕೂಡ, ಅಲ್ಲಿ ಕೃತಾಯುಗದಲ್ಲೂ ಕೂಡ ಅಲ್ಲಿ ಮದುವೆ ಪದ್ಧತಿ ಇದೆ, ರಾಜ್ಯ ಪದ್ಧತಿ ಇದೆ. ಈ ಸಂಸ್ಥೆಗಳು ಆಗಿನಿಂದನೂ ಇದಾವೆ. ಅಂದ್ರೆ ಆ ಮದುವೆ ಮಾಡ್ಕೊಳ್ಬೇಕು, ಮನುಷ್ಯ ಒಟ್ಟಾಗಿರ್ಬೇಕು ಮತ್ತು ಜೋಪಾನ ಮಾಡಬೇಕು ಸಂತಾನವನ್ನ ಅಂತಕ್ಕಂತ ಈ ಮೋಹ ಏನ್ ಬೆಳೀತಲ್ಲ, ಅದು ಬಹಳ ಅದ್ಭುತವಾದಂತ ಸಂಗತಿ, ಸಂತೋಷ ಪಡ್ತಕ್ಕಂತ ಸಂಗತಿ. ಇಲ್ಲದೆ ಹೋಗಿದ್ರೆ ಮದುವೆ ವ್ಯವಸ್ಥೆ ಒಂದ್ ವೇಳೆ ಬರ್ದೇ ಹೋಗಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡ್ಬೇಕು ನಾವು. ಅಂದ್ರೆ ಹಾಸ್ಯ ಮಾಡ್ತಾರಲ್ಲ ಇವಾಗ ಮದುವೆ ಬಗ್ಗೆ, ಹಾಸ್ಯ ಮಾಡೋರು ಮದುವೆ ಮಾಡ್ಕೊಳ್ಳೋದು ಬಿಡಲ್ಲ. ಹೌದು, ಸತಿಪತಿಗಳ ಬಗ್ಗೆ ಹಾಸ್ಯ, ಬೇಕಾದಷ್ಟು ಜೋಕ್ಸ್ ಉಟ್ಕೊಂಡಿದಾವೆ. ಆ ಜೋಕ್ಸ್ ಹೇಳೋರು ಕೂಡ ಅದರಲ್ಲೇ ಸಿಕ್ಕಾಕೊಂಡಿರ್ತಾರೆ. ಸಂಸಾರ ಸುಳಿಯೊಳಗೆ ಸಿಕ್ಕದವ್ರೆ ಆ ಜೋಕ್ ಮಾಡಿರ್ತಾರೆ. ಆದ್ರೆ ನಾನ್ ಹೇಳೋದು, ಜೋಕ್ ಮಾಡೋದಕ್ಕಿಂತ ಅಥವಾ ಜೋಕ್ ಮಾಡೋದ್ರ ಜೊತೆಗೆ ಅದರ ಪ್ಲಸ್ ಪಾಯಿಂಟ್ಸ್ ಏನಿದೆಯಲ್ಲ ಅದರದ್ದು ಯೋಚನೆ ಮಾಡ್ಕೊಳ್ಳಿ. ಅದರದ ಪ್ರಯೋಜನಗಳು ತುಂಬಾ ಇದೆ. ಒಂದ್ ವೇಳೆ ಮದುವೆ ಅನ್ನುವಂತ ಸಂಸ್ಥೆ ಏರ್ಪಡದೆ ಹೋಗಿದ್ರೆ, ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ, ಮಾನವ ಜನಾಂಗ ಇಷ್ಟು ವಿಕಸನೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈಗ ಮದುವೆ ಆಗಿದ್ರಿಂದ ಗಂಡ ಹೆಂಡತಿ ಭಾವನೆ ಬಂತು, ತಂದೆ ತಾಯಿ ಅಂತ ಆಯ್ತು. ತಂದೆ ತಾಯಿ ಇದ್ರಿಂದ ಅತ್ತೆ ಮಾವ, ಅಂದ್ರೆ ಎಲ್ಲಾ ಸಂಬಂಧಗಳ ಮೂಲ ಅಂದ್ರೆ ಮದುವೆ, ಗಂಡ ಹೆಂಡತಿ. ಮದುವೆ ಅನ್ನುವಂಥದ್ದಕ್ಕೆ ಪವಿತ್ರವಾದ ಜಾಗ ಕೊಟ್ರು, ನಮ್ಮಲ್ಲಿ ಪವಿತ್ರವಾದ ಸ್ಥಾನ ಕೊಟ್ರು. ಅದು ಬಹಳ ಪವಿತ್ರವಾದದ್ದು ಮತ್ತು ಸಮಾಜದ ಸಾಕ್ಷಿಯಾಗಿ ಮತ್ತು ಗುರು ಹಿರಿಯರ ಸಾಕ್ಷಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂತ ಅನೇಕ ನಿಯಮಗಳನ್ನ ಹಾಕಿದ್ದು ಅದಕ್ಕೋಸ್ಕರನೇ. ಜೊತೆಗೆ ಈ ಹುಟ್ಟುಗುಣವಾದಂತ ಕಾಮ, ಇದು ಈಗ ನಾವು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಏನ್ ತೊಂದರೆಗಳಾಗ್ತಾ ಇದೆ, ಅದು ನಮ್ಮ ದೇಶದಲ್ಲೂ ಶುರು ಆಗ್ಬಿಟ್ಟಿದೆ ಇವಾಗ. ಅದು ಅನಿಯಂತ್ರಿತ ಕಾಮ ಅಂತ ಬಂದ್ರೆ ಅದು ಮನುಷ್ಯನ ಅವನತಿಗೆ ಕಾರಣ ಆಗ್ಬಿಡುತ್ತೆ, ಅವನತಿಗೆ ಕಾರಣ ಆಗುತ್ತೆ. ಈ ಸಂಸಾರ ಅನ್ನುವಂತಹದ್ದೊಂದು ಇದ್ರೆ, ಅಂದ್ರೆ ಮದುವೆ ಅನ್ನುವಂತ ವ್ಯವಸ್ಥೆ ಇದ್ದಿದ್ರಿಂದ ಈ ಅನಿಯಂತ್ರಿತವಾದ ಅಥವಾ ಅತ್ಯಂತ ಕಠಿಣವಾದ ಈ ಹುಟ್ಟುಗುಣವನ್ನ ಅದಕ್ಕೊಂದು ವ್ಯವಸ್ಥೆ ಕೊಡ್ಲಿಕ್ಕೆ, ಸಂಸ್ಕಾರ ಕೊಡ್ಲಿಕ್ಕೆ ಅನುಕೂಲ ಆಯ್ತು.
ಅದರೊಳಗೆ ಭಯ ಇಟ್ರು, ಭಯ ಇರಬೇಕು, ಆಮೇಲೆ ಹಿಂಜರಿಕೆ, ನಾಚಿಕೆ, ಇವೆಲ್ಲ ಏನ್ ಬೆಳೆಸಿದ್ರಲ್ಲ ಅದು ಒಂದು ದಿವಸದಲ್ಲಿ 2 ದಿವಸದಲ್ಲಿ ಆದದ್ದಲ್ಲ. ಇದ್ರ ಹಿಂದೆ ಬಹಳ ದೊಡ್ಡ ವ್ಯವಸ್ಥೆ ಇದೆ, ಚಿಂತನೆ ಇದೆ, ಅಧ್ಯಯನ ಇದೆ, ಆಮೇಲೆ ಅನುಭವ ಇದೆ. ಅನುಭವದಿಂದ ರೂಪಿಸಿರ್ತಕ್ಕಂಥದ್ದು. ಯಾಕೆ ಇಷ್ಟು ಇದ್ರ ಬಗ್ಗೆ ಆಳವಾಗಿ ನಾನು ಮಾತಾಡ್ತಿದ್ದೀನಿ ಅಂದ್ರೆ, ಇತ್ತೀಚೆಗೆ ಏನಾಗ್ತಾ ಇದೆ, ಅದರಲ್ಲೂ ಹೈಯರ್ ಎಜುಕೇಶನ್ ಮಾಡದಂತವ್ರು, ವಿದೇಶಿ ಸಂಸ್ಕೃತಿಯನ್ನ ಅಪ್ಪಿಕೊಂಡವರು, ಅಲ್ಲಿ ಹೋದವರಲ್ಲ, ಅಲ್ಲಿ ಹೋದವರಿಗೆ ಭಾರತೀಯ ಸಂಸ್ಕೃತಿನೇ ಇಷ್ಟ ಆಗ್ತಾ ಇದೆ. ಅಲ್ಲಿಯ ತೊಂದರೆಗಳನ್ನ ಅವ್ರು ನೋಡ್ತಾ ಇದ್ದಾರೆ. ನಮ್ಮ ಭಾರತೀಯರು ಅನಿವಾಸಿ ಭಾರತೀಯರು ಅಂತ ಕರೀತಾರ ಅವರು, ಬೇರೆ ದೇಶಗಳಲ್ಲಿ ಇದ್ದಂತವ್ರನ್ನ ಅನಿವಾಸಿ ಭಾರತೀಯರು. ಅಲ್ಲಿ ಸಮಸ್ಯೆ ಏನು ಅನ್ನೋದು ಗೊತ್ತಾಗಿದೆ ನಮ್ಮವ್ರಿಗೆ. ಹಂಗಾಗಿ ನಮ್ಮ ದೇಶದ ಪದ್ಧತಿ ಬಗ್ಗೆ ತುಂಬಾ ಪ್ರೀತಿ ಬೆಳೆಸ್ಕೊಂಡಿದ್ದಾರೆ ಅವರು. ಇಲ್ಲಿದ್ದಂತ ಈ ಇತ್ತೀಚಿನ ಯುವಕರು ಅರೆಬರೆ ಜ್ಞಾನಿಗಳು ಅಂತಾನೆ ಅಂತೀನಿ ನಾನು. ಅದು ಬಹಳ ಚೆನ್ನಾಗಿದೆ. ಆ ರೀತಿ ಬದುಕಕ್ಕೆ ಹೋಗಿ, ಆ ರೀತಿ ಮದುವೆ ವ್ಯವಸ್ಥೆಯನ್ನು ಮಾಡ್ಕೊಳಕ್ ಹೋಗಿ ತುಂಬಾ ಕುಟುಂಬಗಳು ಇವಾಗ ದುಃಖಕ್ಕೀಡಾಗ್ತಾ ಇದಾವೆ. ಅದ್ರ ಜೊತೆಗೆ ಈಗ ಲೀವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಮದ್ವೆ ಆಗ್ಲಾರ್ದನೆ ಜೊತೆ ಜೊತೆಯಲ್ಲಿ ಇರುವಂತಹ ಎಷ್ಟೋ ಜನರನ್ನ ನಾವು ಕಾಣ್ತಾ ಇದೀವಿ. ಅವರಲ್ಲಿ ಅನೇಕ ಅಭದ್ರತೆಗಳು ಕಾಡ್ತಾ ಇದೆ. ಅವರು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಆಮೇಲೆ ಕೋರ್ಟ್ ಕಚೇರಿ ಅಥವಾ ಅವಸರದಲ್ಲಿ ಮದುವೆ ಮಾಡ್ಕೊಂಡವ್ರದೇನೆ ವಿಪರೀತ ಡೈವರ್ಸಸ್ ಕೇಸ್ಗಳಿದೆ. ಈಗ ಬೆಂಗಳೂರು ಆಗ್ಲಿ, ಚೆನ್ನೈ ಆಗ್ಲಿ, ಡೆಲ್ಲಿ, ಹೈದರಾಬಾದ್ ಎಲ್ಲಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕೋರ್ಟ್ಗಳಲ್ಲಿ ಹೆಚ್ಚು ವ್ಯಾಜ್ಯಗಳಿರೋದು ಇವೇನೆ, ಡೈವರ್ಸ್ ಕೇಸ್ಗಳೇ ಬಹಳ ಆಗ್ಬಿಟ್ಟಿದೆ. ಆದ್ರಿಂದ ಇದನ್ನ ನಾವು ಭಾರತೀಯ ಪದ್ಧತಿ ಏನಿತ್ತು ಅದರ ಮಹತ್ವವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಬೇಕಾಗಿದೆ. ಈಗಿನ ಮಕ್ಕಳು ತುಂಬಾ ಜಾಣರು ಆಗ್ತಿದ್ದಾರೆ ಆ ವಿಷಯದಲ್ಲಿ. ಧಾರಾವಾಹಿಗಳನ್ನು ನೋಡ್ತಾರೆ, ಮತ್ ಬೇರೆ ಬೇರೆ ಕಡೆ ನೋಡಿದಾಗ ಅವರು ಅನುಭವಿಸ್ತಾ ಇರ್ತಕ್ಕಂಥ ಅಭದ್ರತೆ, ಅವರು ಅನುಭವಿಸ್ತಾ ಇರ್ತಕ್ಕಂತಹ ಅನಿಶ್ಚಿತತೆ, ಇದನ್ನ ನಮ್ಮ ಯುವಕರು ಕಂಡು ಕೆಲವರು ಬದಲಾವಣೆ ಆಗ್ತಿದ್ದಾರೆ. ಆದ್ರೆ ಬಹಳಷ್ಟು ಜನ ಆ ಕಡೆ ಆಕರ್ಷಣೆಗೊಳಗಾಗಿ ಆಮೇಲೆ ದುಃಖ ಪಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಅನೇಕ ಚಿತ್ರಗಳನ್ನ ಅಂತವನ್ನೆಲ್ಲ ನೋಡಿ ಇನ್ನೂ ಅಷ್ಟು ಹಾಳಾಗ್ತಾ ಇದ್ದಾರೆ. ಆ ತೊಂದರೆ ಅನುಭವಿಸ್ಕೊಂಡು ಆಮೇಲೆ ಇಲ್ಲಿ ಯಾವ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಸರಿಪಡಿಸ್ಕೊಳಕ್ ಆಗ್ಲಾರಂತ ಸ್ಥಿತಿಗೆ ಹೋಗ್ಬಿಡ್ತಾರೆ. ಆಮೇಲೆ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತಾರೆ. ಆಮೇಲೆ ಆತ್ಮಹತ್ಯೆಗೆ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ವಿಷಯದಲ್ಲಿ ದುಡುಕು ಒಳ್ಳೇದಲ್ಲ, ದುಡುಕ್ಬಾರ್ದು. ಆಮೇಲೆ ನಮ್ಮ ಹಿರಿಯರಿಗೂ ನಾನು ಕೆಲವು ಕಿವಿ ಮಾತು ಹೇಳೋದು ಇಷ್ಟಪಡೋದಂದ್ರೆ, ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಏನು ಅಂತಂದ್ರೆ, ಮದುವೆ ಮಾಡ್ಬೇಕಾದ್ರೆ ಇವತ್ತಿಗೂ ಕೂಡ ಹಿರಿಯರ್ ಕೂತು ಮಾತುಕತೆ ಮಾಡೋದು, ವರದಕ್ಷಿಣೆ, ಬಂಗಾರ, ಬಟ್ಟೆ, ಇದ್ರ ಬಗ್ಗೆ ಅತಿಯಾದ ಬೇಡಿಕೆ ಹೆಣ್ಣಿನ ಕಡೆಯವರಿಗೆ. ಆ ಕಾರಣಕ್ಕಾಗಿ ಮದುವೆ ಸಂಬಂಧಗಳು ಮುರಿದು ಬೀಳ್ತಕ್ಕಂಥದ್ದು. ಇದು ಆಗಬಾರ್ದು, ಇವತ್ತಿನ ಕಾಲದಲ್ಲಿ ಆಗಬಾರ್ದು. ಯಾಕಂದ್ರೆ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಂತವ್ರು. ಹೆಣ್ಮಕ್ಳು ಇವತ್ತು ತುಂಬಾ ಜನ ಓದೋರಿದ್ದಾರೆ, ಆಮೇಲೆ ಗಂಡು ಮಕ್ಳು ಓದಿರ್ತಾರೆ. ಓದಿ ಸಮಾನತೆಯ ಬಗ್ಗೆ ಮಾತನಾಡುವಾಗ ಇನ್ನೂ ಒಂದು ಮದುವೆಯ ಸಂಬಂಧವನ್ನು ವ್ಯಾಪಾರದ ರೀತಿನಲ್ಲಿ ಖಂಡಿತ ಮಾಡಬಾರ್ದು. ಮದುವೆ ಆದ ನಂತರವೂ ಎಷ್ಟೋ ಸರ್ತಿ ಹೆಣ್ಣಿಗೆ ತೊಂದರೆ ಕೊಡೋದು ಉಂಟು. ಹೌದು, ಕಿರುಕುಳ ಅದು ತುಂಬಾ ಕಡಿಮೆ ಆಗ್ತಾ ಇದೆ. ಆದ್ರೆ ಒಳಗೆ ಸಂಬಂಧದಲ್ಲೇ ಪ್ರೀತಿ ಇದ್ದು ಕೂಡ ಮತ್ತು ಏನಾದ್ರೂ ವಸ್ತು, ಒಡವೆ, ಬಟ್ಟೆ, ವಾಹನಗಳು, ಸೈಟ್ ಇಂಥದಕ್ಕೆಲ್ಲ ಆಸೆ ಮಾಡೋದಿದೆಯಲ್ಲ, ಇದು ಒಳ್ಳೇದಲ್ಲ. ಈ ಕೇಂದ್ರ ಸರ್ಕಾರದವರು ಕೂಡ ಒಂದು ಯೋಜನೆ ಮಾಡಿದ್ದಾರೆ. ಏನಂದ್ರೆ ಈ ಮನೆಗಳನ್ನು ಕೊಡ್ತಾರಲ್ಲ, ಹೆಣ್ಮಕ್ಳ ಹೆಸರಲ್ಲೇ ಕೊಟ್ಬಿಡ್ತಾರೆ. ಯಾಕಂದ್ರೆ ಇವರು ಮತ್ತೆ ಏನಾದ್ರು ಚಟಕ್ ಬಿದ್ಬಿಟ್ಟು ಅದನ್ನ ಮಾರ್ಕೊಳ್ಳೋದು ಅಥವಾ ಈ ತರ ತೊಂದರೆ ಮಾಡ್ಕೋಬಾರ್ದು ಅಂತ ಹೇಳಿ, ಅಥವಾ ಇಬ್ರಿಗೂ ಜಾಯಿಂಟ್ ಅಕೌಂಟ್ ಅಲ್ಲಿ ಕೊಡ್ತಕ್ಕಂಥದ್ದು, ಖಾತೆ ಮಾಡ್ಕೊಡ್ತಕ್ಕಂಥದ್ದು, ಈ ತರದ್ದು ಹೆಚ್ಚು ಬಳಕೆಗೆ ಬರಬೇಕು. ಆಮೇಲೆ ಮದುವೆ ಅನ್ನುವಂಥದ್ದು ಪವಿತ್ರ ಸಂಬಂಧ. ಅದು ಪರಮಾತ್ಮನ ಆಯೋಜನೆ, ನಿಯೋಜನೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಗೌರವಿಸಬೇಕು. ಹಾಗೆ ಗೌರವಿಸಿದ್ರೆ ನಿಜವಾಗಿಯೂ ಇದಕ್ಕೆ ಏನು ಒಂದು ಹೊಸ ಅರ್ಥ, ಈಗೇನು ಮೌಲ್ಯ ಕಳ್ಕೊಳ್ತಾ ಇದೆ ಅದೆಲ್ಲ ಸರಿ ಹೋಗುತ್ತೇನೋ ಅಂತ ನನ್ನ ಮನೋಭಾವನೆ. ಹೀಗೆ ಕೆಲವರು ಕೇಳ್ತಿರ್ತಾರೆ ಏನು ಅಂತಂದ್ರೆ, ಈ ಮದುವೆ ಮಾಡ್ಕೊಳ್ಬೇಕಾದ್ರೆ ಯಾವ ನಿಯಮಗಳನ್ನ ನಾವು ಅನುಸರಣೆ ಮಾಡಬೇಕು. ವಯಸ್ಸಿನ ವಿಷಯದಲ್ಲಿ ಕೇಳ್ತಾರೆ. ಹೆಣ್ಮಕ್ಳಿಗೆ ಎಷ್ಟು ವಯಸ್ಸಾಗಿರ್ಬೇಕು, ಗಂಡ್ ಮಕ್ಳಿಗೆ ಎಷ್ಟು ವಯಸ್ಸಾಗಿರ್ಬೇಕು. ಈಗ ಸಾಮಾನ್ಯವಾಗಿ ಇದುವರೆಗೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿರೋದೇನು ಅಂತಂದ್ರೆ, ಹೆಣ್ಮಕ್ಳು ಚಿಕ್ಕವರಿರ್ಬೇಕು, ಗಂಡ್ ಮಕ್ಳು ದೊಡ್ಡವರಿರ್ಬೇಕು. ಅದಕ್ಕೆ 6 ವರ್ಷ ಅಂತರ ಇರಬೇಕು, 5 ವರ್ಷ ಅಂತರ ಇರಬೇಕು, 7 ವರ್ಷ ಅಂತರ ಇರಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆದ್ರೆ ಈಗ ಹಂಗಾಗಲ್ಲ. ಯಾಕಂದ್ರೆ ಓದಿನಲ್ಲಿ ಕಾಲ ಕಳೀತಾ ಇರ್ಬೇಕಾದ್ರೆ, ಆಮೇಲೆ ಏನಾದ್ರೂ ದುಡಿಯೋ ಮಾರ್ಗವನ್ನು ಕಂಡ್ಕೋಬೇಕು ಅಂತ ಇಬ್ರು ಆಲೋಚನೆ ಮಾಡ್ತಿರ್ತಾರೆ. ಆವಾಗ ವಯಸ್ಸು ನೋಡುವ ಅಗತ್ಯ ಇಲ್ಲ. ವಯಸ್ಸು ನೋಡಿ ಪ್ರೀತಿ ಬರುವಂತದ್ದಲ್ಲ. ಆದ್ರಿಂದ ವಯಸ್ಸು ಮುಖ್ಯ ಅಲ್ವೇ ಅಲ್ಲ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇಬ್ಬರ ಮನೋಭಾವನೆಗಳು ಒಂದಾಗುತ್ತಾ. ಇಬ್ರು ಚರ್ಚೆ ಮಾಡ್ಕೊಳ್ಳಿ. ಏನು ಅಂತಂದ್ರೆ, ಯಾವುದೇ ಒಂದು ತೀರ್ಮಾನ ತಗೊಳಕ್ ಮುಂಚೆ ನಿಮ್ಮ ಮನೋಭಾವನೆಗಳು, ಆಸಕ್ತಿಗಳು, ಅಂದ್ರೆ ಕಲೆ, ವಿಜ್ಞಾನ, ಕ್ರೀಡೆ, ಯಾವ ರೀತಿ ನಿಮ್ಗೆ ಆಸಕ್ತಿಗಳಿರುತ್ತೆ ಆ ರೀತಿ ಇಬ್ರದ್ದು ಒಂದೇ ಆಸಕ್ತಿ ಇದ್ರೆ ಅನುಕೂಲ ಆಗತ್ತಲ್ಲ.
ಮತ್ತೆ ಕೆಲಸ ಮಾಡುವಾಗ ಇಬ್ರು ಹೆಚ್ಚು ಕಡಿಮೆ ಒಂದೇ ತರದ ಕೆಲಸ ಇದ್ರೆ ಅನುಕೂಲ ಆಗುತ್ತೆ. ಆಮೇಲೆ ಇಬ್ಬರ ಮನೋಭಾವನೆ ಒಂದೇ ಇದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಇದಕ್ಕೆ ಮೊದಲು ಪ್ರಿಫರೆನ್ಸ್. ಇನ್ನು ರೂಪದ ವಿಷಯದಲ್ಲಿ ಬಹಳ ತಲೆ ಕೆಡಿಸ್ಕೊಂತಾರೆ. ಈಗ ಬಹಳ ರೂಪ ನೋಡ್ತಾ ನೋಡ್ತಾ ಹೋದ್ರೆ ನೀವು ಮದುವೆ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಮತ್ತು ಎಲ್ಲವೂ ಒಬ್ಬರಲ್ಲೇ ಕೂಡಿರೋದಿಲ್ಲ. ಆ ಜಗತ್ತು ಹಾಗಿಲ್ಲ. ಒಬ್ಬರನ್ನು ಪರಿಚಯ ಆಗಿದ್ರು, ಅವ್ರಿಗೂ 500 ಕನ್ಯೆ ನೋಡಿದ್ರಂತೆ. ನೋಡಿ 500 ಕನ್ಯೆ ನೋಡಿ 501ನೇದು ಮದುವೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ರು. ವಯಸ್ಸು ಆಗೇ ಇರ್ಲಿಲ್ಲ, ಪ್ರಾಯಶಃ ಸಣ್ಣದ್ರಿಂದಾನೇ ನೋಡಕ್ ಶುರು ಮಾಡಿರ್ಬೋದು. ಅವಾಗ ಅಂದ್ರೆ ಈ ಘಟನೆ ನಡೆದು ಸುಮಾರು ಒಂದು 35 ವರ್ಷ ಆಗಿರ್ಬೋದು, 30ರಿಂದ 35 ವರ್ಷ ಆಗಿರ್ಬೋದು. ಅವಾಗ ಅಂತ ಘಟನೆ ನಡೀತಿದ್ದು. ಈಗ ಅಷ್ಟು ಕನ್ಯೆಗಳು ಸಿಗೋದಿಲ್ಲ. ಆಮೇಲೆ ಅತಿಯಾಗಿ ರೂಪ ಕಂಟ್ಕೊಳ್ಬಾರದು. ಯಾಕಂದ್ರೆ ರೂಪ ಅನ್ನುವಂಥದ್ದು ಶಾಶ್ವತವಾದದ್ದಲ್ಲ. ಅದು ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಈ 5 ವರ್ಷದಲ್ಲಿ ಇದ್ದ ಮುಂದೆ 5 ವರ್ಷಕ್ಕಿರಲ್ಲ, 10 ವರ್ಷಕ್ಕಿರಲ್ಲ. ಆಮೇಲೆ ಪ್ರೀತಿಗೆ ರೂಪ ಮುಖ್ಯ ಅಲ್ವೇ ಅಲ್ಲ, ಗುಣ ಮುಖ್ಯ. ಆದ್ರಿಂದ ಗುಣಗಳನ್ನ ನೋಡಿ ರೂಪ ನೋಡೋ ಅಗತ್ಯ ಇಲ್ಲ. ಆಮೇಲೆ ಅದರಲ್ಲೂ ಹೆಣ್ಣಿನಲ್ಲೇ ರೂಪ ಅರಸೋದು ಜಾಸ್ತಿ. ಆತರ ಅಗತ್ಯ ಇಲ್ಲ. ಅಲ್ಲಿ ಆಕೆ ವಿದ್ಯೆ, ಗುಣ ಮತ್ತು ಸಾಧನೆ, ಕೆಲವರು ಸಾಧನೆ ಮಾಡಿರ್ತಾರೆ, ಕಲಾವಿದರಾಗಿರ್ತಾರೆ, ಆಮೇಲಿಂದ ಬೇರೆ ಬೇರೆ ಸಾಧನೆಗಳನ್ನು ಮಾಡಿರ್ತಾರೆ, ಆಮೇಲೆ ಕ್ರೀಡೆನಲ್ಲಿ ಸಾಧನೆ ಮಾಡಿರ್ತಾರೆ. ಸಾಧನೆಗೂ ಕೂಡ ಗೌರವ ಕೊಡಬೇಕು. ಹಾಗೆ ಮಾಡ್ಕೊಂಡಾಗ ಗುಣ, ಸಾಧನೆ ಈ ತರದ್ದು ನೋಡಿ ಮದುವೆ ಮಾಡ್ಕೊಂಡಾಗ ಅಂತ ಕುಟುಂಬಗಳು ಬಹಳ ಸರಳವಾಗಿ ಮತ್ತು ಪ್ರೀತಿಯಿಂದ ದೀರ್ಘಕಾಲ ಬದುಕ್ತವೆ. ಆಗ್ಲೇ ಹೇಳ್ತಾ ಇದ್ರಿ ಎಷ್ಟು ವಯಸ್ಸಿಗೆ ಮದುವೆ ಆಗ್ಬೇಕು ಅಂತ ಕೇಳ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಹೆಣ್ಮಗುವಿಗೆ ಒಂದು 18 ವರ್ಷ, ಗಂಡು ಮಗುವಿಗೆ ಒಂದು 21 ವರ್ಷನಾದ್ರೂ ಆಗ್ಬೇಕು ಅಂತ ಹೇಳಿ ಹೌದು, ಸರ್ಕಾರ ನಿಯಮ ಮಾಡಿದೆ, ಕಾನೂನು ಪ್ರಕಾರ ಇದೆ. ಹೌದು. ಆಮೇಲೆ ಇತ್ತೀಚೆಗೆ ಏನಾಗ್ತಾ ಇದೆ, ಡಿಗ್ರಿ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋದಿರುತ್ತೆ. ಪರವಾಗಿಲ್ಲ, ಇವಾಗ ನಿಮ್ಮ ಮನಸ್ಸಿನಲ್ಲಿ 25 ವರ್ಷ ತನಕ ಇಟ್ಕೊಳ್ಬಹುದು. ಅದು ಕಾನೂನು ಕೂಡ ಆಗ್ಬೇಕು ಅಂತ ಕೆಲವರು ಚರ್ಚೆ ಮಾಡಿದ್ರು. ಅದು ಬೇಡ. ಕಾನೂನಿನ ಮೂಲಕ ನಿಯಂತ್ರಣ ಮಾಡೋದಕ್ಕಿಂತ ಸ್ವಯಂ ನಿಯಂತ್ರಣ ಇದೆಯಲ್ಲ, ಅದು ಬಹಳ ಒಳ್ಳೇದು. ಮಾಲ್ತಸ್ ಅನ್ನುವಂತ ಒಬ್ಬ ಅರ್ಥಶಾಸ್ತ್ರಜ್ಞ 95 ವರ್ಷಗಳ ಹಿಂದೆನೆ ಹೇಳ್ಬಿಟ್ಟಿದ್ದಾನೆ. ಏನು ಅಂತಂದ್ರೆ, ಮುಂದೆ ಜನಸಂಖ್ಯಾ ಸ್ಫೋಟ ಆಗಲಿದೆ, ಆವಾಗ ಮದುವೆಯನ್ನ ತಡವಾಗಿ ಮಾಡ್ಕೊಳ್ಳೋದನ್ನ ಪ್ರಕೃತಿನೇ ಮಾಡುತ್ತೆ ಅಂತ. ಇವಾಗ ಹಂಗಾಗ್ತಾ ಇದೆ, ಆಗ್ತಾ ಇದೆ. ಹಾಗೆ ಆಗ್ಬೇಕು. ಯಾಕಂದ್ರೆ ಹಿಂದೆ ಮದುವೆ ಮಾಡ್ಕೊಳ್ಳೋದೇ ಪುರುಷಾರ್ಥ ಅನ್ಕೊಂಡ್ಬಿಟ್ಟಿದ್ರು. ಇವಾಗ ಅದರದ್ದೇನು ಅರ್ಥ ಇಲ್ಲ. ಓದೋದು, ಗಳಿಸೋದು, ಸ್ವಾವಲಂಬನೆ ಮತ್ತು ಸೇವೆ. ಅನೇಕ ಜನ ಹೆಣ್ಮಕ್ಳು ನಾನು ನೋಡಿದೀನಿ, ಸೇವೆಗೋಸ್ಕರ ಮದುವೆ ಮಾಡ್ಕೊಂಡಿಲ್ಲ. ಗಂಡ್ಮಕ್ಳು ಕೂಡ ಅಷ್ಟೇ ತ್ಯಾಗಿಗಳಾಗಿ ಯೋಗ ಮಾರ್ಗದಲ್ಲಿ ಪ್ರವರ್ತಕರಾದಂತವರು ಮದುವೆ ಮಾಡ್ಕೊಂಡಿಲ್ಲ. ಇಂಥವರು ಅವರು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಆದ್ರೆ ಮದುವೆ ಅಂತಕ್ಕಂಥದ್ದು ಹೆಚ್ಚು ಜನರಿಗೆ ಅಗತ್ಯ ಇದೆ. ಹುಟ್ಟುಗುಣವಾದ ಕಾಮವನ್ನು ಗೆಲ್ಲಬೇಕಾದ್ರೆ ಮದುವೆ ಅಂತಕ್ಕಂಥದ್ದು ಅಗತ್ಯ ಇದೆ. ಆದ್ರೆ ಅದೇ ಸರ್ವಸ್ವ ಅಲ್ಲ. ಆಮೇಲೆ ಕೇವಲ ಕಾಮತೃಪ್ತಿಯೇ ಮದುವೆ ಉದ್ದೇಶ ಅಲ್ಲ. ಮಹಾತ್ಮ ಗಾಂಧೀಜಿಯವರು ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾರೆ, ಎಲ್ಲರೂ ನೆನ್ಪಿಟ್ಕೋಬೇಕು ಅದನ್ನ. ದೇಹಗಳ ಕೂಟ ಕಾಮ, ಹೃದಯಗಳ ಕೂಟ ಪ್ರೇಮ, ಆತ್ಮಗಳ ಕೂಟ ಯೋಗ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದ ಸೂತ್ರ ಇದು ಮತ್ತು ಅನುಭವದಿಂದ ಕೊಟ್ಟಂತದ್ದು ಇದು. ಗಾಂಧೀಜಿಯವರು ಹಾಗೆ ನಡ್ಕೊಂಡ್ರು. ಅಂದ್ರೆ ಕಸ್ತೂರಬಾ ಅವರು ಮತ್ತು ಅವ್ರ ಸಂಬಂಧ ಹಾಗೆ ಇತ್ತು. ಮತ್ತೆ ಇನ್ನೊಂದು ಕೆಲವ್ರಿಗೊಂದು ಪ್ರಶ್ನೆ ಬರ್ತದೆ, ಹೆಣ್ಮಕ್ಳಿಗೆ ಜಾಸ್ತಿ ವಯಸ್ಸಾಗಿರುತ್ತೆ, ಗಂಡ್ ಮಕ್ಳಿಗೆ ಕಡಿಮೆ ಇರ್ತದೆ. ಮದುವೆ ಮಾಡ್ಕೋಬೇಕು ಅಂತ ಇಬ್ರಿಗೂ ಮನಸ್ಸಿರುತ್ತೆ. ಆವಾಗ ಯಾವುದೇ ಭಯ ಇಲ್ಲದೆ, ಸಂಶಯ ಇಲ್ಲದೆ ಮದುವೆ ಮಾಡ್ಕೊಳ್ಳಿ. ಆದ್ರೆ ಮನಸ್ಸು ಒಂದಾಗಿರ್ಬೇಕು. ಕುಟುಂಬ ಅಂತ ಹೇಳಿ ಏನ್ ಹೇಳ್ತೀವಿ, ಇದರದ ಮೂಲ ಮದುವೆ. ಮದುವೆ ಒಂದು ಪವಿತ್ರವಾದ ಬಂಧನ. ಈ ಬಾಂಧವ್ಯ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದರ ಕುರಿತು ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ನಮಗೆ ತಿಳಿಸಿದ್ರು. ಕೇಳುಗರೆ, ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಕೇಳುಗರೆ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ, ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾ